ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ. ಮೇಡಮ್, ಯಾವಾಗಲೂ ನೀವು ವಿಡಿಯೋದಲ್ಲಿ ಹೇಳ್ತಾ ಇರ್ತೀರಾ ಕೈಮದ್ದು ಬಿದ್ದಾಗ ನಮ್ಮ ಚಕ್ರಗಳಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ ಅಂತೇಳಿ. ಇದ್ರ ಬಗ್ಗೆ ನಮಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಕೊಡಿ ವಿಡಿಯೋ ಮುಖಾಂತರವಾಗಿ ಅಂತೇಳಿ ಕೇಳ್ಕೊಂಡಿದ್ದಾರೆ. ನೋಡಿ, ಈಗ ಚಕ್ರಗಳು ಅಂತ ಅಂದರೆ ಮೂಲಾಧಾರದಿಂದ ಸಹಸ್ರಾರ ಚಕ್ರದವರೆಗೂ ಕೂಡ ಕೆಲವ್ರಿಗೆ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇದ್ದರೆ ಇನ್ನೊಂದು ಸರಿ ಹೇಳ್ತೀನಿ. ನೋಡಿ, ನಮ್ಮಲ್ಲಿ 7 ಚಕ್ರಗಳಿರುತ್ತೆ, 20 ಮೈನಸ್ ಚಕ್ರಗಳಿರುತ್ತೆ, 72,000 ಮೈಕ್ರೋ ಚಕ್ರಗಳಿರುತ್ತೆ. ಈಗ ನೋಡಿ, 7 ಚಕ್ರಗಳು ಅಂತ ಅಂದರೆ ಮೇಯ್ನ್ ಅದರಲ್ಲಿ ಮೂಲಾಧಾರ, ಸ್ವಾಧಿಷ್ಠಾನ ಮತ್ತು ಮಣಿಪುರ ಚಕ್ರ, ಹಾರ್ಟ್ ಚಕ್ರ, ವಿಶುದ್ಧ ಚಕ್ರ, ಆಗ್ನೇಯ ಮತ್ತು ಸಹಸ್ರಾರ ಚಕ್ರ ಇರುತ್ತೆ. ಈ ಒಂದು ಚಕ್ರಗಳು ಸಮ ಪ್ರಮಾಣದಲ್ಲಿರಬೇಕು. ಈ ಸಮ ಪ್ರಮಾಣದಲ್ಲಿರ್ತಕ್ಕಂಥ ಚಕ್ರಗಳು ಬ್ರಹ್ಮಾಂಡದ ಕಿರಣಗಳನ್ನೇ ಸಂಪರ್ಕ ಸಮನ್ವಯವನ್ನು ಸಾಧಿಸ್ತಾ ಇರುತ್ತೆ. ಈ ಚಕ್ರಗಳಿಂದ ಎಲ್ಲ ರೀತಿಯ ಅನುಕೂಲಗಳು ಆಗ್ತಾ ಇರುತ್ತೆ. ಪ್ರೀತಿ, ಹಣ, ವಿದ್ಯೆ, ಆಯುರಾರೋಗ್ಯ, ಆಯಸ್ಸು, ಅಷ್ಟೈಶ್ವರ್ಯ, ಭಾಗ್ಯ ಮತ್ತು ದೇವರ ಜೊತೆ ಕನೆಕ್ಟ್ ಆಗೋವಂಥದ್ದು ಇದೆಲ್ಲ ಕಂಪ್ಲೀಟಾಗಿ ಚಕ್ರಗಳಿಂದ ಆಗ್ತಾ ಇರುತ್ತೆ. ಈ ಚಕ್ರಗಳು ಏನಾಗುತ್ತೆ ಅಂದರೆ, ಈಗ ಕೈಮದ್ದು ಬಿದ್ದಂಥ ಸಮಯದಲ್ಲಿ ನೀವು ತುಂಬ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ನಿಮಗೆ ಅನಾರೋಗ್ಯ ಶುರುವಾಗಿರುತ್ತೆ. ಯೋಚನೆ ಮಾಡಬೇಕಾದ್ರೆ ಇದೇ ಮಾನಸಿಕ ಹಿಂಸೆ ಥರ ಆಗೋಗಿರುತ್ತೆ. ಈಗ ಸರಿಯಾದ ರೀತಿಯಲ್ಲಿ ಊಟ ತಿಂಡಿ ಏನು ಮಾಡ್ತಾ ಇರೋದಿಲ್ಲ, ಮತ್ತು ಇದ್ರ ಜೊತೆಯಲ್ಲಿ ನೀವು ನಿದ್ದೆ ಮಾಡೋದಿಲ್ಲ ಕರೆಕ್ಟಾಗಿ, ತುಂಬ ಯೋಚನೆ ಮಾಡ್ತಾ ಇರ್ತೀರಾ. ಈಗ ಮಾಮೂಲಾಗಿ ಅಲ್ಪ ಸ್ವಲ್ಪ ಯಾವುದಾದ್ರೂ ಒಂದು ವಿಷಯದಲ್ಲಿ ಯೋಚನೆ ಮಾಡಿದ್ರೆ ಸಾಕು, ನಮಗೇನಾಗುತ್ತೆ, ನಮ್ಮ ಆರೋಗ್ಯದಲ್ಲೂ ಕೂಡ ವೇರಿಯೇಷನ್ ಆಗ್ತಾ ಇರುತ್ತೆ. ತಲೆನೋವು ಬರೋ ಅಂಥದ್ದು, ಏನೇನೋ ಒಂಥರ ಸಮಸ್ಯೆ ಉಂಟಾಗ್ತಾ ಇರುತ್ತಲ್ಲ. ಅದೇ ಥರನೇ ಈ ಥರದ ಒಂದು ವಿಷಯದಲ್ಲಿ ನೀವು ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತೀರಾ, ನಿದ್ದೆ ಮಾಡ್ತಾ ಇರಲ್ಲ ಅಂತ ತಿಳ್ಕೊಳ್ಳಿ. ನಿದ್ದೆ ಮಾಡೋವಂಥ ಟೈಮಲ್ಲೇ ವಿಶ್ವಚೈತನ್ಯ ಶಕ್ತಿ ತುಂಬ ಚೆನ್ನಾಗಿ ಫ್ಲೋ ಆಗ್ತಾ ಇರುತ್ತೆ. ಆ ಒಂದು ಸಮಯದಲ್ಲೇ ನಮ್ಮ ದೇಹಕ್ಕೆ ಅದು ತಲುಪ್ತಾ ಇರುತ್ತೆ. ನಾವು ಯಾವಾಗ ನಿದ್ದೆಯನ್ನು ಸರಿಯಾಗಿ ಮಾಡೋದಿಲ್ಲ, ಆಗ ದೇಹಕ್ಕೆ ಕರೆಕ್ಟಾಗಿ ಕನೆಕ್ಟ್ ಆಗ್ತಾ ಇರೋದಿಲ್ಲ. ಇಂಥ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತ ಅಂದರೆ, ಆಗ ಚಕ್ರಗಳೆಲ್ಲ ವೇರಿಯೇಷನ್ ಆಗುತ್ತೆ. ಮತ್ತು ಇದ್ರ ಜೊತೆಯಲ್ಲಿ ಅದೆಂಥದ್ದೇ ಏನೇ ಕರ್ಮ ಆಗಿರ್ಬೋದು ಅಥವಾ ಬೇರೆ ಇನ್ನೇನೋ ಒಂದು ಸಮಸ್ಯೆ ಮಾಡಿರ್ಬೋದು, ಕೆಟ್ಟ ದೃಷ್ಟಿ ಆಗಿರ್ಬೋದು, ಅದೆಲ್ಲದನ್ನು ಕೂಡ ಅಷ್ಟೇ ಸೀದಾ ಬಂದು ಸೇರ್ಕೊಳ್ಳೋದೆ ಹೊಟ್ಟೆಗೆ, ಅಂದರೆ ಮಣಿಪುರ ಚಕ್ರಕ್ಕೆ. ಆ ಒಂದು ಮಣಿಪುರ ಚಕ್ರದಲ್ಲಿ ಸೇರಿಕೊಂಡಾಗ ಇನ್ನು ಮಿಕ್ಕಿದ ಚಕ್ರಗಳಲ್ಲೂ ಕೂಡ ಅಷ್ಟೇ ಯಾವುದೇ ರೀತಿಯಾಗಿರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡೋದಕ್ಕೆ ಆಗೋದಿಲ್ಲ. ಈಗ ಮಾನಸಿಕವಾಗಿ ನಾವು ಚಿಂತೆ ಮಾಡ್ತಾ ಇರ್ತೀವಿ ಅಂತ ತಿಳ್ಕೊಳ್ಳಿ. ನಮ್ಮ ಹಾರ್ಟ್ ಚಕ್ರ, ಆ ಮನಸ್ಸು ಯಾವಾಗಲೂ ಶಾಂತಿಯಾಗಿದ್ರೇ ತಾನೇ ಏನಾದರೂ ಒಂದು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಮನಸ್ಸಿನ ಮುಖಾಂತರವಾಗಿಯೇ ತಾನೇ ನಾವು ಏನಾದರೂ ಒಂದು ಕೆಲಸ ಮಾಡೋದಾಗಲಿ, ಈ ಕಾಲಿಗೇನೋ ಒಂದು ಮುಳ್ಳು ಚುಸ್ತು ಅಂತ ತಿಳ್ಕೊಳ್ಳೋದು, ಸೀದಾ ಕನೆಕ್ಟ್ ಆಗೋದು ಮನಸ್ಸಿಗೆ, ನಮ್ಮ ದೇಹಕ್ಕೆ ಮುಳ್ಳು ಚುಚ್ಚಿದೆ ಅಂತೇಳಿ. ಅದೇ ಥರನೇ ಇದೇನೂ ಕೂಡ ವರ್ಕೇ ಮಾಡೋದಿಲ್ಲ, ಆ ಥರ ಸ್ಟ್ರಕ್ ಆಗಿ ಹೋಗುತ್ತೆ. ಇಂತಹ ಒಂದು ಸ್ಟ್ರಕ್ ಆಗುವಂತಹ ಸಮಯದಲ್ಲಿ ಅದ್ರ ಫೋಕಸ್ ಏನಿರುತ್ತಲ್ಲ, ಈ ಬ್ರಹ್ಮಾಂಡದ ಕಿರಣಗಳ ಜೊತೆಯಲ್ಲಿ ಸಂಪರ್ಕ ಸಮನ್ವಯ ಸಾಧಿಸಿರುತ್ತಲ್ಲ, ಆ ಕಿರಣಗಳಿರುತ್ತಲ್ಲ, ಆ ಕಿರಣ ಸ್ಟಾಪ್ ಆಗೋಗುತ್ತೆ. ಕೆಟ್ಟು ಕಿರಣಗಳು ಬರೋದಕ್ಕೆ ಶುರುವಾಗುತ್ತೆ, ಒಳ್ಳೆ ಕಿರಣಗಳು ಬರೋದಿಲ್ಲ. ಮತ್ತು ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಸಮಸ್ಯೆಗಳು ಏನಿದೆ ಇದ್ರ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಶುರುವಾಗ್ತಾ ಹೋಗುತ್ತೆ. ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸಮಸ್ಯೆನೂ ಶುರುವಾಗ್ತಾ ಹೋಗುತ್ತೆ, ಕಣ್ಣಿಗೆ ಕಾಣುವಂತಹ ಸಮಸ್ಯೆಗಳು ಶುರುವಾಗ್ತಾ ಹೋಗುತ್ತೆ. ಹಾಸ್ಪಿಟ್ಲಿಗೆ ತುಂಬ ಅಲಿಬೇಕಾಗುತ್ತೆ. ಈಗ ಗ್ಯಾಸ್ಟ್ರಿಕ್ ಅಂತಾರೆ, ಗ್ಯಾಸ್ಟ್ರಿಕ್ಕಿಗೆ ರಿಲೇಟೆಡ್ ಆಗಿರ್ತಕ್ಕಂಥ ಸಮಸ್ಯೆಗಳೆಲ್ಲ ಬರ್ತಾ ಹೋಗುತ್ತೆ. ಈಗ ನಾವು ತಿಂದಂಥ ಆಹಾರ ಸೇವನೆ ಏನು ಮಾಡಿರ್ತೀವಲ್ವ, ಅದೆಲ್ಲ ಮಾಯಾ ಹುಳು ಸೃಷ್ಟಿಯಾಗಿ ಅದು ತಿಂತಾ ಇರುತ್ತೆ. ನೀವು ತಿಂದಿದ್ದು ನಿಮ್ಮ ಮೈಗೇನೆ ಕೂಡ ಹತ್ತೋದಿಲ್ಲ, ಏನು ಮಾಡಬೇಕು ಅಂತಲೇ ತಲೆ ಓಡೋದಿಲ್ಲ. ಈ ಥರದ ಒಂದು ಸಮಸ್ಯೆ ಎಲ್ಲ ದೇಹದಲ್ಲಿ ಸೃಷ್ಟಿ ಆಗ್ತಾ ಹೋಗುತ್ತೆ. ಮಾನಸಿಕವಾಗಿಯೂ ಕೂಡ ತುಂಬ ಕುಗ್ತಾ ಹೋಗ್ತೀರಾ ಯಾವಾಗಲೂ ಕೂಡ. ಈಗ ನೋಡಿ, ನಾವೊಂದು ಧ್ಯಾನ ಮಾಡಬೇಕು ಅಂದರೆ ಮನಸ್ಸಿಗೆ ನಾವು ನೆಮ್ಮದಿಗೋಸ್ಕರ ತಾನೇ ಧ್ಯಾನ ಮಾಡ್ತೀವಿ. ನಮ್ಮ ಮನಸ್ಸನ್ನು ನಾವು ಕಂಟ್ರೋಲ್ ಮಾಡ್ಕೋಬೇಕು ಅಂತೇಳಿ ಆ ಒಂದು ಧ್ಯಾನ ಸ್ಥಿತಿನೂ ಕೂಡ ನಮಗೆ ಬರೋದಿಲ್ಲ. ಅಷ್ಟು ಮೈಂಡ್ ಹಾಳಾಗೋಗ್ತಾ ಇರುತ್ತೆ. ಯಾಕೆ ಅಂತ ಅಂದರೆ, ಈ ಒಂದು ಪರಿಸ್ಥಿತಿ ನಿಮಗೆ ಹದಗೆಡಿಸ್ತಾ ಇರುತ್ತೆ. ಏನು ಮಾಡೋದು, ಈ ಪೇಯ್ನ್ ಇದೆ, ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳೋಣ ಅಂತ ನೋಡಿದ್ರೆ ಸ್ಕ್ಯಾನ್ ಮಾಡಿಸಿದ್ರೆ ಅದರಲ್ಲಿ ರಿಪೋರ್ಟಲ್ಲಿ ಏನೂ ಬರ್ತಿಲ್ಲ, ನಾರ್ಮಲ್ ಅಂತ ಬರ್ತಿದೆ, ಇದ್ದಂಥ ಪೇಯ್ನ್ ಇದ್ದಂಗೆ ಇದೆಯಲ್ಲಪ್ಪ ಅಂತೇಳಿ ಆ ಥರ ಒಂದು ಯೋಚನೆಗೆ ನೀವು ಒಳಗಾಗಿರ್ತೀರ. ಈ ಚಕ್ರಗಳೆಲ್ಲ ಇಂಬ್ಯಾಲೆನ್ಸ್ ಆಗಿರುತ್ತೆ. ಚಕ್ರಗಳಿಂದ ಪಡೆಯುವಂತಹ ಎಲ್ಲ ಅನುಕೂಲಗಳೆಲ್ಲ ಅನಾನುಕೂಲ ಆಗ್ತಾ ಹೋಗುತ್ತೆ. ಹೀಗೆ ಚಕ್ರಗಳು ವೇರಿಯೇಷನ್ ಆಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಕೊಂಡು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.